5 ದಿವಸ ಸನ್ನಿಧಿಯವರು ಎಂತ ಅನುಷ್ಠಾನ ಮಾಡ್ಯಾರ? ಎಂತದ್ ಮಾಡ್ಯಾರ? 5 ದಿವಸ ನೀವು ಮಾತಾಡಿರಿ, ಇವತ್ತು ಅವ್ರನ್ನ ಮಾತಾಡಕ್ ಬಿಡ್ಬೇಕು ಬೇಡ? ಹೌದಲ್ಲ? ಮತ್ತೆ ಹೆಂಗ್ ಕುಂದಿರ್ಬೇಕು ನೀವೆಲ್ಲ? ಸಿದ್ಧಲಿಂಗಜ್ಜಂದು ಪಂಚಪೀಠಗಳ ಬಂಗಾರದಂತ ಆಶೀರ್ವಾದ ಬೇಕಪ್ಪ ಅಂದ್ರೆ ಬಂಗಾರದಂತ ಶಿಷ್ಯರಾಗಿ ಮೌನವಾಗಿ ಕುತ್ಕೋಬೇಕು. ಎಷ್ಟು ಚಂದ ಕಾರ್ಯಕ್ರಮ ನಡೆದದ. ನಮ್ ಚನ್ನಗಿರಿ ಬೋಧಿ ಸ್ವಾಮಿ ಉಳಿದೆಲ್ಲರೂ ಕರ್ಸ್ಕೊಂಡು ಎಷ್ಟು ಚಂದ ಎಲ್ಲ ಅಲಂಕಾರದ ವ್ಯವಸ್ಥೆ ಮಾಡಿದಾರ. ಇಷ್ಟೊಂದು ಜನ ಸ್ವಾಮಿಗಳು ಬಂದಾರ, ದೂರ ದೂರದಿಂದ ಭಕ್ತರು ಬಂದಾರ. ನೀವೇ ಫೋಟೋ ತೋರಿಸ್ಕೊಂಡು ಪಡೆದಾಡೋದು, ನೀವೇ ಮುಂದೆ ಬರೋದು ಮಾಡಿದ್ರೆ ಅದು ಚಂದ ಕಾಣೋದಿಲ್ಲ. ಒಂದು ಶಿಸ್ತಿರ್ಬೇಕು. ಸನ್ನಿಧಿ ಇರ್ತಾರೆ, ಎಲ್ಲಿಗೂ ಹೋಗೋದಿಲ್ಲ. ಜಗದ್ಗುರು ಪಂಚಾಚಾರ್ಯರನ್ನ ಉಜ್ಜಯಿನಿ ಪೀಠದ ಭವ್ಯ ದಿವ್ಯ ಪರಂಪರೆಯನ್ನ ಮಹಾ ತಪಸ್ವಿ ಕಾರಣಿಕ ಯುಗ ಪುರುಷ ಉಜ್ಜಯಿನಿಯ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳವರನ್ನ ಅತ್ಯಂತ ಭಕ್ತಿ ಪುರಸ್ಸರವಾಗಿ ಸ್ಮರಣೆ ಮಾಡುತ್ತಾ ಮಹಾತಪಸ್ವಿ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳವರ 90ನೆಯ ಲಿಂಗಾಂಗ ಸಾಮರಸ್ಯದ ಪುಣ್ಯ ಸ್ಮರಣೋತ್ಸವ ತತ್ಪೂರ್ವದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ 5 ದಿನಗಳ ಕಾಲ ಮೌನ ತಪೋನುಷ್ಠಾನ, ಉಜ್ಜಯಿನಿ ಜಗದ್ಗುರುಗಳವರ ಧಾರ್ಮಿಕ ಸಮಾರಂಭ, ಜೊತೆಗೆ ಈ ದಿನ ವಿಶೇಷವಾಗಿ ಆಂಗ್ಲ ಪದ್ಧತಿಯ 7ನೇ ತಾರೀಕು ಜನವರಿ 7 ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಜನ್ಮದಿನ. ಈ ದಿನಕ್ಕೆ ಅವರು 70ನೇ ವಸಂತಕ್ಕೆ ಕಾಲಿಡುವಂತ ವಿಶೇಷವಾದ ದಿನ. ಮುಖಾಂಬದಿಯ ಭಾಗ್ಯ ಎಷ್ಟು ದೊಡ್ಡದದ ಅಂತ ಕೇಳಿದ್ರೆ, ಜಗದ್ಗುರು ಮಹಾಸನ್ನಿಧಿಯವರ 50ನೇ ವರ್ಷದ ಅಂದ್ರೆ ಸುವರ್ಣ ಮಹೋತ್ಸವ ಕೂಡ ಮುಕ್ಕಾಂಬದಿ ಕ್ಷೇತ್ರದಲ್ಲೇ ಆಗಿತ್ತು. 70ನೇ ವರ್ಷದ ಜನ್ಮ ವರ್ಧಂತಿಯು ಕೂಡ ಇಲ್ಲೇ ನಡೀತಾ ಇರತಕ್ಕಂಥದ್ದು ಮುಕ್ಕಾಂಬದಿ ಸಮಸ್ತ ಜನರ ಭಾಗ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುತ್ತಾ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿ ತಮ್ಮ ದರ್ಶನಾಶೀರ್ವಚನಗಳನ್ನು ಕರುಣಿಸುತ್ತಿರುವ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಪ್ರಸನ್ನ ರೇಣುಕ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳವರ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳವರ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಶತಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಗೌರವಾಧ್ಯಕ್ಷರಾದ ಯಡಿಯೂರು ಕ್ಷೇತ್ರದ ಶ್ರೀಗಳವರ, ಮುಕ್ತಿಮಂದಿರ ಧರ್ಮಕ್ಷೇತ್ರದ ಶ್ರೀಗಳವರ, ಪ್ರಸ್ತುತ ಆ ಸಂಸ್ಥೆಯ ಅಧ್ಯಕ್ಷರಾದ ಸಿಂದಗಿ ಸಾರಂಗಮಠ ಗಚ್ಚಿನ ಮಠಾಧ್ಯಕ್ಷರಾದ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮೀಜಿಯವರ, ಉಳಿದಂತೆ ಈ ಕಾರ್ಯಕ್ರಮಕ್ಕೆ ಶಿವಯೋಗಿ ಸ್ವರೂಪರಾಗಿ ಶೋಭೆಯನ್ನು ತಂದಿರುವ, ಅಲಂಕೃತರಾಗಿ ಭೂಷಿತರಾಗಿ ವಿಶೇಷವಾದ ಒಂದು ದಿಟ್ಟವಾಗಿ ಸ್ಫುಟವಾಗಿ ಸ್ಪಷ್ಟವಾಗಿ ಶಾಸನಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಐತಿಹಾಸಿಕವಾಗಿ ಸಾಧಾರಪೂರ್ವಕವಾಗಿ ನಮ್ಮ ಪರಂಪರೆಯನ್ನ ಇಡೀ ಜಗತ್ತಿಗೆ ವಿಷಯಗಳ ಮುಖಾಂತರವಾಗಿ, ಬಹುಶಃ ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲ, ಆ ಎಲ್ಲ ವಿಷಯಗಳನ್ನ ಹೆಕ್ಕಿ ತೆಗೆದು ಒಂದರ್ಥದೊಳಗೆ ಅದನ್ನು ಓದ್ತಾ ಹೋದ್ರೆ
ಇದೆಲ್ಲ ನಮಗಿಲ್ಲೇ ಎಲ್ಲೋ ನಡೀತಾ ಇದೆಯೋ, ಎಲ್ಲೋ ಕಾಣ್ತಾ ಇದೆಯೋ, ಎಲ್ಲೋ ಗುರುತಾಗ್ತಾ ಇದೆಯೇನೋ ಅನ್ನುವಂತಷ್ಟರ ಮಟ್ಟಿಗೆ ಒಬ್ಬ ಪ್ರೀತಿಯ ಉಪನ್ಯಾಸಕ, ಪ್ರೀತಿಯ ಸ್ಟೂಡೆಂಟ್ಗೆ ಎಷ್ಟು ಪ್ರೀತಿಯಿಂದ ಸರಳವಾದ ಭಾಷೆಯೊಳಗ ಅರ್ಥವಾಗುವ ರೀತಿಯೊಳಗ ಏನು ಬೋಧನೆ ಮಾಡ್ತಾರಲ್ಲ, ಆ ರೀತಿಯೊಳಗ ಲೇಖನಗಳನ್ನು ಬರೆದು ನಮ್ಮ ಪರಂಪರೆಯನ್ನ ಜಾಗೃತಗೊಳಿಸ್ತಾ ಇರ್ತಕ್ಕಂಥ, ಅರಿವನ್ನ ಮೂಡಿಸ್ತಕ್ಕಂಥ, ಒಂದರ್ಥದೊಳಗ ನಾಲೆಡ್ಜ್ ಅನ್ನ ಕೊಡ್ತಕ್ಕಂಥ ವ್ಯಕ್ತಿತ್ವದ ಮೇರು ವ್ಯಕ್ತಿ ಇಲ್ಲಿ ಬಂದಿದ್ದಾರೆ. ಅವರ ಪೂರ್ಣ ಹೆಸರೇನಪ್ಪ ಅಂದ್ರೆ ರವಿ ಹಂಜಿಗಿ ಮಠ. ಅವರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅದರೊಳಗೆ ರವಿ ಹಂಜ್ ಅಂತ ಕರೀತಾರೆ. ಅಮೆರಿಕದಿಂದ ಬಂದಿದ್ದಾರೆ. ಬಹಳ ದೊಡ್ಡ ಹುದ್ದೆಯೊಳಗದಾರ ಅವರು. ಆದ್ರೆ ತನ್ನ ವೃತ್ತಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತನ್ನ ಧರ್ಮದ ಪ್ರವೃತ್ತಿ, ಕಾಯಕ ದಾಸೋಹ, ಜ್ಞಾನ ಪ್ರಸಾರವನ್ನು ನಾನು ಬಿಡಬಾರದು ಅನ್ನುವಂತ ನಿಟ್ಟಿನೊಳಗ ಒಬ್ಬ ನಿಜ ಜಂಗಮನಾಗಿ, ಯಾವ ರೀತಿಯೊಳಗೆ ಶಾಸ್ತ್ರದೊಳಗೆ ಏಕಮೂರ್ತಿ ತ್ರಯೋಭಾಗ ಗುರುಲಿಂಗ ಜಂಗಮಶ್ಚ ಅಂತ ಹೇಳ್ತಾರೆ. ಗುರುವಿಗಿಂತ ಕರ್ತವ್ಯ ಶಿಷ್ಯನಿಗೂ ಕೂಡ, ಜಂಗಮನಿಗೂ ಕೂಡ ಇರಬೇಕು ಅನ್ನುವಂಥದ್ದನ್ನ ಒಂದು ಸ್ಪಷ್ಟವಾದ ರೀತಿಯೊಳಗೆ ತೋರಿಸಿಕೊಟ್ಟಂತ ವ್ಯಕ್ತಿ ರವಿ ಹಂಜ್ ಅವರು. ಬಹುಶಃ ಅಜ್ಜನ ಆಶೀರ್ವಾದ ಪಡೆಯುವುದಕ್ಕೆ ಇಲ್ಲಿ ಬಂದಿದ್ದಾರೆ. ಅವರಿಗೆ ಉತ್ತರೋತ್ತರವಾಗಿರತಕ್ಕಂಥ ಸನ್ಮಂಗಲ ಆ ಅಜ್ಜ ರಂಭಾಪುರ ಜಗದ್ಗುರುವರು, ಕಾಶಿ ಜಗದ್ಗುರುವರು, ಒಟ್ಟಾರೆಯಾಗಿ ಪಂಚಪೀಠಾಧೀಶ್ವರರ ಆಶೀರ್ವಾದ, ಇಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶ್ವರರ ಆಶೀರ್ವಾದ ಅವರಿಗೆ ಹರಕೆಯಾಗಿ, ಹಾರೈಕೆಯ ಸ್ವರೂಪದೊಳಗ ವಜ್ರಕಾಯದ ರಕ್ಷಣೆಯಾಗಿ ಇರಲಿ ಅನ್ನುವಂಥದ್ದು ನಮ್ಮೆಲ್ಲ ಶಾಂಭವಿ ಮಹಿಳಾ ಬಳಗದ ತಾಯಂದಿರು, ಯುವಕ ಬಳಗದ ಎಲ್ಲ ತರುಣರು, ವಿಶೇಷವಾಗಿ ನಾಡಿನ ಎಲ್ಲ ಕಡೆಗಳಿಂದ ನಮ್ಮ ಕೋಣಂದರ ಪ್ರಕಾಶ್ ಇರ್ಬೋದು, ಬೇರೆ ಬೇರೆ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯೊಳಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಬಂದಂತ ಎಲ್ಲ ಭಕ್ತರಿಗೂ ಕೂಡ ಸನ್ಮಂಗಲವನ್ನ ಈ ಸಂದರ್ಭದಲ್ಲಿ ಹಾರೈಸತಕ್ಕಂಥವರಾಗಿದೆ. ಪಂಚಪೀಠ ಪರಂಪರೆಯಲ್ಲಿ ಶ್ರೀಮದ್ ರಂಭಾಪುರಿ, ಶ್ರೀಮದ್ ಉಜ್ಜಯಿನಿ, ಶ್ರೀಮದ್ ಶ್ರೀಶೈಲ, ಶ್ರೀಮದ್ ಕಾಶಿ 5 ಪೀಠಗಳನ್ನ ನೀವು ನೋಡಿರ್ತೀರಿ. 5 ಪೀಠಗಳ ಪರಂಪರೆಯಲ್ಲಿ ರಂಭಾಪುರಿ ಜಗದ್ಗುರುಗಳವರ ಇವತ್ತಿನ ಸಂಖ್ಯೆ 121, ಉಜ್ಜಯಿನಿ ಪೀಠದ ಜಗದ್ಗುರುವರ ಸಂಖ್ಯೆ 112, ಕೇದಾರ ಜಗದ್ಗುರುವರ ಸಂಖ್ಯೆ 336, ಶ್ರೀಶೈಲ ಪೀಠದ ಇವತ್ತಿನ ಜಗದ್ಗುರುವರ ಸಂಖ್ಯೆ 87, ಕಾಶಿ ಜಗದವರು 89. ಈ ಎಲ್ಲ ಕಲಿಯುಗದ ಆಚಾರ್ಯರು ಈ ಪರಂಪರೆಯೊಳಗೆ ಈ ಎಲ್ಲ ಸಂಖ್ಯೆಗಳನ್ನು ಸೇರಿಸಿದ್ರೆ ಒಂದು ಅರ್ಥದೊಳಗೆ ಒಂದು 500 ಸಂಖ್ಯೆ ಆಗ್ಬೋದು. ಯಾಕೆ ಈ ಮಾತಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ, ಸಂತ ಮಹಂತ ಜಗದ್ಗುರು ಪರಂಪರೆಯೊಳಗ ಈ ಎಲ್ಲ ಸಂಖ್ಯೆಗಳನ್ನು ಒಟ್ಟುಗೂಡಿಸಿದಾಗ ಆ ಎಲ್ಲ ಜಗದ್ಗುರುಗಳ ಗುಂಪಿನೊಳಗ ಅತ್ಯಂತ ತುಟ್ಟ ತುದಿಯೊಳಗ ನಿಂತು ಈ ಪರಂಪರೆಯ ಕೀರ್ತಿ ಕಾಯರಾಗಿ, ಕೀರ್ತಿ ಕಳಶರಾಗಿ ಬದುಕಿದಂತವರು, ಬಾಳಿದಂತವರು, ಬೆಳಕಾಗಿ ತೋರಿದವರು ಯಾರು ಅಂದ್ರೆ ಉಜ್ಜಯಿನಿಯ ಮಹಾಂತ ಪ್ರಸಿದ್ಧ ಜಗದ್ಗುರು. ರುದ್ರಾಕ್ಷಿಗಳಲ್ಲಿ ಬಹಳ ಮುಖಗಳ ರುದ್ರಾಕ್ಷಿಗಳದಾವ. ಏಕ ಮುಖದಿಂದ ಹಿಡಿದು 21ರವರೆಗೂ ಅದಾವ ಅನ್ನುವಂಥದ್ದನ್ನ ಶಾಸ್ತ್ರ ಹೇಳುತ್ತದೆ. ಎಲ್ಲಾ ಮುಖಗಳ ರುದ್ರಾಕ್ಷಿಗಳನ್ನ ಲಕ್ಷ ಲಕ್ಷ ಸಂಖ್ಯೆಯೊಳಗೆ ಒಂದು ಗುಂಪು ಮಾಡಿ, ರಾಶಿ ಮಾಡಿ ಕೂಡಿಸಿ ಹಾಕಿದೆ. ಜೊತೆಗೆ ಅದರೊಳಗೆ ಒಂದೇ ಒಂದು ಮುಖದ ರುದ್ರಾಕ್ಷಿಯನ್ನ ಎಲ್ಲಾದ್ರೂ ಒಂದು ಕಡೆಗೆ ತಳಭಾಗದೊಳಗ ರಾಶಿಯೊಳಗೆ ಮಿಕ್ಸ್ ಮಾಡಿ, ಮಿಶ್ರ ಮಾಡಿ ಇಟ್ರೆ ಆ ಲಕ್ಷಾಂತರ ಕೋಟ್ಯಾಂತರ ಎಲ್ಲಾ ಮುಖಗಳ ರುದ್ರಾಕ್ಷಿಯ ರಾಶಿಯೊಳಗ ಒಂದೇ ಒಂದು ಮುಖದ ರುದ್ರಾಕ್ಷಿಯನ್ನು ಎಲ್ಲಾದ್ರೂ ನಾವು ಸೇರಿಸಿದ್ರೆ ಆ ಒಂದು ಮುಖದ ರುದ್ರಾಕ್ಷಿ ಆ ಕೋಟ್ಯಂತರ ರುದ್ರಾಕ್ಷಿಯ ಗುಂಪಿನ ರಾಶಿಯ ತುಟ್ಟ ತುದಿಗೆ ಬಂದು ಮೇಲೆ ಬಂದು ನಿಂತ್ಕೊಳ್ತದಂತ ಆ ಶಕ್ತಿ ಏಕಮುಖದ ರುದ್ರಾಕ್ಷಿಗೆ ಐತೆ. ಹಾಗೆ ನಮ್ಮ ನಾಡಿನ ಸಂತ ಪರಂಪರೆಯ ಮಹಂತರ, ಸಂತರ, ಸ್ವಾಮೀಜಿಗಳ, ಜಗದ್ಗುರುಗಳ ಈ ಎಲ್ಲ ಪರಂಪರೆಯ ರಾಶಿ ಸಮೂಹದ ನಡುವೆ ಏಕಮುಖ ರುದ್ರಾಕ್ಷಿ ಉಪಾಧಿ ಒಳಗ ತುಟ್ಟ ತುದಿಗೆ ಬಂದು ನಿಲ್ಲುವಂತ ಶ್ರೇಯಸ್ಸು ಯಾರಿಗಾದ್ರೂ ಸಲ್ಲೋದಾದ್ರೆ ಉಜ್ಜಯಿನಿಯ ಮಹಾ ತಪಸ್ವಿ ಸಿದ್ಧಲಿಂಗ ಸಿದ್ಧಲಿಂಗ ಜಗದ್ಗುರುಗಳಿಗೆ ಸಲ್ಲುತ್ತದೆ ಅನ್ನುವಂಥ
ನಮ್ಮ ಧರ್ಮ ಗ್ರಂಥವನ್ನು ಸಿದ್ಧಾಂತ ಶಿಖಾಮಣಿ ಅಂತ ಕರಿತೀವಿ. ಯಾಕೆಂದ್ರೆ ಎಲ್ಲ ಸಿದ್ಧಾಂತಗಳಿಗೆ ಅದು ಶಿಖಾಮಣಿ. ಶಿಖಾಮಣಿ ಅಂದ್ರೆ ಅರ್ಥ ಏನು? ರುದ್ರಾಕ್ಷಿಯ ಮಾಲೆಯಿಂದ ಜಪ ಮಾಡ್ತಾ ಇರೋರಿಗೆ ಅದರ ಮಾಹಿತಿ ಗೊತ್ತಿರುತ್ತದೆ. 108 ಮಣಿಗಳನ್ನ ಒಂದೊಂದಾಗಿ ಜೋಡಿಸ್ತಾರೆ, ರುದ್ರಗಂಟನ್ನು ಹಾಕಿರ್ತಾರೆ. ಕೊನೆಗೆ 108 ಮಣಿಗಳು ಕೂಡುವಂತ ಜಾಗದೊಳಗ 2 ದಾರಗಳನ್ನು ಒಂದು ರುದ್ರಾಕ್ಷಿ ಒಳಗೆ ಕೂಡಿಸಿ ಅದಕ್ಕೆ ಮೇಲುಮಣಿ, ಮುಕುಟಮಣಿ, ಶಿಖಾಮಣಿ ಅಂತೇಳಿ ಕರೆಯುವಂತದ್ದನ್ನು ನಾವು ನೋಡ್ತೀವಿ. ಯಾಕೆಂದ್ರೆ ಜಪ ಎಲ್ಲಿಂದ ಪ್ರಾರಂಭ ಆಗಿದೆ, ಮುಕ್ತಾಯ ಆಗುವಂತದ್ದು ಗೊತ್ತಾಗಬೇಕು ಅನ್ನುವಂಥದ್ದು. ಮಧ್ಯ ಮತ್ತು ಅನಾಮಿಕ ಬೆರಳುಗಳ ಮಧ್ಯೆ ಆ ಶಿಖಾಮಣಿಯನ್ನು ಇಟ್ಟುಕೊಂಡು ಜಪವನ್ನ ಮಾಡತಕ್ಕಂಥ ಪದ್ಧತಿಯನ್ನ ನೀವೆಲ್ಲರೂ ಕೂಡ ನಮ್ಮ ಬಳಗ ಎಂದು ಶಿವಾಚಾರ್ಯ ಬಳಗ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಹಾಗೆ ರುದ್ರಾಕ್ಷಿಯ ಮಾಲೆಗೆ ಹೇಗೆ ಆ ಮೇಲುಮಣಿ ಇದೆಯೋ, ಮುಕುಟಮಣಿ ಇದೆಯೋ, ಸಿದ್ಧಾಂತಗಳಿಗೆಲ್ಲ ಸಿದ್ಧಾಂತ ಶಿಖಾಮಣಿ ಇದೆಯೋ, ಹಾಗೆ ಎಲ್ಲ ಸಂತ ಮಹಂತರಿಗೆ ಶಿಖಾಮಣಿಯಾಗಿ, ಮುಕುಟಮಣಿಯಾಗಿ, ಮೇಲುಮಣಿಯಾಗಿ ನಿಲ್ಲತಕ್ಕಂಥ ಸಾಮರ್ಥ್ಯ ಯಾರಿಗಿತ್ತು ಅಂದ್ರೆ ಅದು ಲಿಂಗೈಕ್ಯ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರಿಗೆ ಇತ್ತು ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ. ಆ ನಾಡು ಆ ಧೀಮಂತ ವ್ಯಕ್ತಿತ್ವವನ್ನು ಕಂಡಂತಹ ಸಮಯ ನಿಜಕ್ಕೂ ಕೂಡ ಅದ್ಭುತವಾಗಿರತಕ್ಕಂಥದ್ದು. ನಮಗನಿಸ್ತದ ಸಿದ್ಧಲಿಂಗ ಜಗದ್ಗುರುವರ ಕಾಲಾವಧಿಯ ಆ ಸಮಯ ಪಂಚಪೀಠ ಪರಂಪರೆಯ ಸುವರ್ಣ ಸಮಯ ಅನ್ನುವಂತ ಮಾತನ್ನು ಹೇಳಿದ್ರೆ ತಪ್ಪಾಗಲ್ಲ. ಒಂದು ಪೀಠಕ್ಕೆ ಬಂದಂತ ವಿಪತ್ತಲ್ಲ. ರಂಭಾಪುರಿ, ಶ್ರೀಶೈಲ, ಕೇದಾರ, ಸಿದ್ಧಲಿಂಗ ಜಗದ್ಗುರು ಅಧಿಕಾರಾವಧಿ ಕೇವಲ 20 ವರ್ಷ. ಆ 20 ವರ್ಷದೊಳಗ 3 ಪೀಠಗಳ ವಿಘ್ನಗಳನ್ನು ದೂರ ಮಾಡಿ ಆ ಪೀಠಕ್ಕೆ ಸಮರ್ಥವಾಗಿರತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಡ್ತಕ್ಕಂಥ ವ್ಯಕ್ತಿತ್ವ ಶಿವನ ಅವತಾರಿಗಳಾಗಿ ಕೇವಲ ಆ ಕಾರ್ಯಕ್ಕಾಗಿಯೇ ಬಂದಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು. ಬಹುಶಃ 90 ವರ್ಷಗಳ ತರುವಾಯೂ ಕೂಡ ಅವರನ್ನು ನಾವು ಸ್ಮರಣೆ ಮಾಡ್ತಾ ಇದ್ದೀವಿ, ಅವರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ, ಅವರು ಮಾಡಿದ ಕಾರ್ಯಗಳನ್ನ ಸ್ಮರಿಸ್ತಾ ಇದ್ದೀವಿ ಅಂತ ಕೇಳಿದ್ರೆ ಒಂದಲ್ಲ ಎರಡಲ್ಲ ಸಾವಿರಾರು ಕಾರ್ಯಗಳನ್ನ ಸಮಾಜಮುಖಿಯಾಗಿ, ಶಿಕ್ಷಣಮುಖಿಯಾಗಿ, ಧರ್ಮಮುಖಿಯಾಗಿ ನಾಡಿಗೆ ಕೊಟ್ಟು ಹೋಗಿದ್ದಾರೆ. ಎಲ್ಲ ಪೀಠಗಳು, ಎಲ್ಲ ಪರಂಪರೆಯವರು ಕೂಡ ಗೌರವಿಸ್ತಕ್ಕಂಥ ಒಂದು ವ್ಯಕ್ತಿತ್ವ. ಕೇವಲ ಗುರು ಪರಂಪರೆಯಲ್ಲಿ ಮಾತ್ರ ಆರಾಧ್ಯ ಗುರುಗಳಾಗಿರಲಿಲ್ಲ ಅವರು. ವಿರಕ್ತ ಪರಂಪರೆಯವರು, ಬೇರೆ ಪರಂಪರೆಯವರು ಕೂಡ ಹೌದು ಹೌದು ಅಂತೇಳಿ ಮೆಚ್ಚುವಂತ ವ್ಯಕ್ತಿತ್ವ ಯಾರದಾಗಿತ್ತು ಅಂದ್ರೆ ಪರಮ ತಪಸ್ವಿ ಸಿದ್ಧಲಿಂಗ ಜಗದ್ಗುರು ಆಗಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ನೆನಪಿಟ್ಕೊಳ್ಬೇಕು. ಗದಗ ತೋಂಟದಾರ್ಯ ಮಠದ ವೀರಶೈವ ಅಧ್ಯಯನ ಕೇಂದ್ರದಿಂದ ಇವತ್ತದು ಹೆಸರು ಬದಲಾವಣೆ ಮಾಡಿಕೊಂಡಿದ್ದಾರೆ, ಅದು ಬೇರೆ ವಿಚಾರ. ಆದ್ರೆ ವೀರಶೈವ ಅಧ್ಯಯನ ಕೇಂದ್ರ ಅನ್ನುವಂತ ಹೆಸರಿದ್ದಂತ ಸಂದರ್ಭದೊಳಗೆ ಹಿಂದಿನ ಲಿಂಗೈಕ್ಯ ಸ್ವಾಮಿಗಳವರು ಮಹಾತ್ಮರ ಒಂದು ಸರಣಿ ಮಾಲಿಕೆಯನ್ನು ತರುವಂತ ಸಂದರ್ಭದೊಳಗ ಪಂಚಪೀಠ ಪರಂಪರೆಯೊಳಗ ಉಜ್ಜಯಿನಿಯ ಮಹಾತಪಸ್ವಿ ಸಿದ್ಧಲಿಂಗ ಜಗದ್ಗುರುವರ ಬಗ್ಗೆ ಒಂದು ಗ್ರಂಥವನ್ನು ಬರೆಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕು. ಆ ಸಂದರ್ಭದಲ್ಲಿ ಗದಗ ಮಠಕ್ಕೆ ಆನೆಗಳನ್ನು ಕೊಡ್ತಕ್ಕಂಥದ್ದು, ಧಾರವಾಡ ಮೃಗಾ ಮಠಕ್ಕೆ ಆನೆಗಳನ್ನು ಕೊಟ್ಟು ಕುದುರೆಗಳನ್ನ ವಾಪಸ್ ತೆಗೆದುಕೊಳ್ತಕ್ಕಂಥದ್ದು, ಈ ಸಂಬಂಧಗಳೆಲ್ಲ ನೋಡಿದಾಗ ಇವು ಯಾವ ಇವತ್ತಿನ ಭಿನ್ನ ಭೇದಗಳು, ಇವತ್ತಿನ ವ್ಯತ್ಯಾಸಗಳು, ಇವತ್ತಿನ ಈ ಕಪೋಲ ಕಲ್ಪಿತ ವ್ಯವಸ್ಥೆಗಳು ಆ ಸಂದರ್ಭದಲ್ಲಿ ಇರಲಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಒಪ್ಪಿಕೊಳ್ಬೇಕಾಗ್ತದೆ. ಆ ವಿಷಯವನ್ನ, ಆ ಸಮನ್ವಯತೆಯನ್ನ ಇವತ್ತಿನ ಸಮಾಜ ಗುರುತಿಸಬೇಕು, ಗಮನಿಸಬೇಕು. ಆ ನಿಟ್ಟಿನಿಂದ ಸಮಗ್ರವಾಗಿರತಕ್ಕಂಥ ವೀರಶೈವ ಲಿಂಗಾಯತ ಪರಂಪರೆಯನ್ನು ಉಳಿಸಿ ಬೆಳೆಸ್ತಕ್ಕಂತಹ ನಿಟ್ಟಿನೊಳಗೆ ಎಲ್ಲರ ಪ್ರಯತ್ನ, ಎಲ್ಲರ ಗುರಿ ಸಾಗಬೇಕು, ಇರಬೇಕು ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ನಾವು ಹೇಳೋದಕ್ಕೆ ಬಯಸ್ತೇವೆ. ಇದೇ ಸಂದರ್ಭದಲ್ಲಿ 90ನೇ ಪುಣ್ಯ ಸ್ಮರಣೋತ್ಸವದ ಸಂದರ್ಭದಲ್ಲಿ ಅವರನ್ನ ಹೃದಯ ಕಮಲದಲ್ಲಿಟ್ಟು ಸದಾಕಾಲ ಆರಾಧಿಸುವಂತ ಒಬ್ಬ ವ್ಯಕ್ತಿತ್ವದ ಮೇರು ಜಗದ್ಗುರುಗಳು ಅಂದ್ರೆ ಪ್ರಸ್ತುತ ರಂಭಾಪುರಿ ಜಗದ್ಗುರುಗಳು. ನಮಗೊಂದು ಖುಷಿ ಅದ, ಏನ್ ಖುಷಿ ಅದಂದ್ರೆ ಇದೀಗ ಬೀರೂರು ಸ್ವಾಮಿಗಳು ಹೇಳ್ತಾ ಇದ್ರು, ಶ್ರೀಮದ್ ರಂಭಾಪುರಿ ಜಗದ್ಗುರು ಪೂರ್ವಾಶ್ರಮದೊಳಗ ಹಳಿಯಾಳ ಮಠದ ಶತಸ್ಥರ ಬ್ರಹ್ಮಿ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಅಂತಾಗಿ ಅವರ ನಾಮಧೇಯ.
ಅದು ಉಜ್ಜಯಿನಿ ಪೀಠದ ಶಾಖಾ ಮಠ. ಅದರ ಆನಂತರದಲ್ಲಿ ಮೇಲನಗವಿ ಮಠಕ್ಕೆ ದಯಮಾಡಿಸಿದರು. ರುದ್ರಮುನಿ ಜಗದ್ರವರ ಆಶೀರ್ವಾದಕ್ಕೆ ಪಾತ್ರರಾಗಿ ಇವತ್ತು ರಂಭಾಪುರಿ ಪೀಠದ ಒಡೆಯರಾಗಿ ಬಹಳ ಅತ್ಯದ್ಭುತವಾಗಿರತಕ್ಕಂತಹ ಸಾಮಾಜಿಕವಾದ, ಶೈಕ್ಷಣಿಕವಾದ, ಧಾರ್ಮಿಕವಾದ ಶ್ರೀಮಂತ ಪರಂಪರೆಯನ್ನ ಈ ನಾಡಿಗೆ ಭವ್ಯ ದಿವ್ಯವಾಗಿ ಕಟ್ಟಿಕೊಟ್ಟತಕ್ಕಂತಹ ಸಾಮರ್ಥ್ಯವನ್ನ ಶ್ರೀಮದ್ ರಂಭಾಪುರಿ ಜಗದವರು ಸಂಪಾದನೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಅದಕ್ಕೆ ಅವರು ನಂಬಿದಂತಹ ಎರಡು ಶಕ್ತಿಗಳು, ಒಂದು ಉಜ್ಜಯಿನಿ ಮಹಾತಪಸ್ವಿ ಸಿದ್ಧಲಿಂಗ ಜಗದವರು, ಮತ್ತೊಂದು ಗಂಗಾಧರ ಜಗದವರ ಮೇಲೆ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಅವರ ಭಕ್ತಿ ಶ್ರದ್ಧೆಗಳು ಅವರನ್ನ ಅತ್ಯಂತ ಶ್ರೇಷ್ಠವಾದ ಸಮಾಜಮುಖಿ ಜಗದ್ಗುರು ಅನ್ನುವಂತ ನಿಟ್ಟಿನೊಳಗ ಅವರಿಗೆ ಕೀರ್ತಿಯನ್ನ ತಂದು ಕೊಟ್ಟಿದ್ದಾವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಶಾಸ್ತ್ರದಲ್ಲಿ 60 ಭೀಮರಥ ಶಾಂತಿ ಮೂಲಕವಾಗಿ ಆಚರಿಸಬೇಕು ಅಂತ ಹೇಳಿ ಹೇಳ್ತಾರೆ. 60 ಉಗ್ರರಥ ಶಾಂತಿ, 70 ಭೀಮರಥ ಶಾಂತಿ, 80 ಸಹಸ್ರ ಚಂದ್ರ ದರ್ಶನ ಶಾಂತಿ ಅಂತ ಕರೀತಾರೆ. ಬಹುಶಃ ಯಾವ ಕ್ಷೇತ್ರದೊಳಗವರು ಈ ಎಲ್ಲ ಕಾರ್ಯಗಳನ್ನ ಮಂಗಲ ಸ್ನಾನವನ್ನು ಆಚರಿಸಿಕೊಂಡಿದ್ದಾರೆ ಅಂದ್ರೆ ತಮ್ಮ ಹೃದಯದಲ್ಲಿ ಅತ್ಯಂತ ಆರಾಧ್ಯ ದೈವ ಅಂತೇಳಿ ಪೂಜಿಸಲ್ಪಡುವಂತಹ ಸಿದ್ಧಲಿಂಗ ಜಗದೊಳ ಕ್ಷೇತ್ರದೊಳಗ ಪ್ರಾತಃ ಕಾಲದಲ್ಲಿ 4 ಗಂಟೆಯಿಂದ 6ವರೆಗೂ ಕೂಡ ಏಕಾಂತದ ಅನುಷ್ಠಾನವನ್ನ ಮಾಡಿ, ಆನಂತರದೊಳಗೆ ಬಹಿರಂಗ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಆ ಅನುಷ್ಠಾನವನ್ನ ಪೂರ್ಣಗೊಳಿಸಿ ನಿಜವಾಗ್ಲೂ ಕೂಡ 70ನೇ ಜನ್ಮವರ್ಧಂತಿಯನ್ನ ಸಾರ್ಥಕವಾಗಿ ಆಚರಿಸಿಕೊಂಡಂತ ಕೀರ್ತಿ ಶ್ರೀಮದ್ ರಂಭಾಪುರಿ ಜಗದ್ಗುರುವವರಿಗೆ ಅದು ಸಲ್ತದೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಇಷ್ಟೆಲ್ಲ ಪುಷ್ಪವೃಷ್ಟಿ ಯಾವುದು ಕೂಡ ಅಪೇಕ್ಷೆ ಮಾಡೋದಿಲ್ಲ. ಆದ್ರೆ ಅವ್ರಿಗೆ ಯಾವುದನ್ನು ಕೂಡ ನಾವು ಹೇಳಿದ್ದಿಲ್ಲ, ಹೇಳಿದ್ರೆ ಬೇಡವೇ ಅಂತಾರ. ಆದ್ರೆ ಅನಿರೀಕ್ಷಿತವಾಗಿ ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಲಾಗುತ್ತೆ. ಭಕ್ತರ ಪ್ರೀತಿಗೆ ನಾವ್ಯಾರು ಕೂಡ ಬೇಡ ಅನ್ಲಿಕ್ಕೆ ಬರೋದಿಲ್ಲ. ಮಹಾಸನ್ನಿಧಿಯವರು ಸಮಾಜಕ್ಕಾಗಿ ಬಹಳ ಕೆಲಸ ಮಾಡಿದ್ದಾರೆ. ಆ ಭಗವಂತನಲ್ಲಿ ಸಿದ್ಧಲಿಂಗ ಜಗದ್ಗುರು ನಾವು ಪ್ರಾರ್ಥನೆ ಮಾಡ್ತೇವೆ. 70, 80 ಆಗ್ಲಿ, 80, 90 ಆಗ್ಲಿ, 90 ಶತಮಾನದ ಸಂಭ್ರಮವಾಗಿ ಮತ್ತೆ ಮತ್ತೆ ಈ ತರದ ವರ್ಧಂತಿಗಳು ನಡೀತಾನೆ ಇರಲಿ. ವಜ್ರಕಾಯರಾಗಿ, ದೃಢಕಾಯರಾಗಿ, ಆರೋಗ್ಯಕಾಯರಾಗಿ ಸಮಾಜವನ್ನ, ಉಳಿದ ಪೀಠಗಳನ್ನ, ಎಲ್ಲ ಶಿವಾಚಾರ್ಯ ಪರಂಪರೆಯನ್ನ, ಗುರು ಪರಂಪರೆಯನ್ನ ಒಂದು ಸಾರ್ಥಕವಾದ ದಿಕ್ಕಿನಂತ ಸಾಗಿಸುವಂತ ಶಕ್ತಿಯನ್ನ ಆ ಭಗವಂತ ಅವರಿಗೆ ಅನುಗ್ರಹಿಸಲಿ ಅನ್ನುವಂತ ಮಾತನ್ನ ಪ್ರಾರ್ಥನೆಯನ್ನ ಮಾಡುತ್ತಾ ಶ್ರೀಪೀಠದ ಗೌರವವನ್ನ ಮಹಾಸನ್ನಿಧಿಯವರಿಗೆ ಸಮರ್ಪಣೆ ಮಾಡಿ, ಇದೇ ಸಂದರ್ಭದಲ್ಲಿ ಕಾಶಿ ಜಗದ್ಗುರುವವರಿಗೆ ನಾವು ವಿನಂತಿ ಮಾಡಿಕೊಂಡ್ವಿ. ತಾವು ಹಿರಿಯರಿದ್ರಿ, ಅವ್ರು 80 ವರ್ಷ, ನಮ್ಮ ಪರಂಪರೆಯೊಳಗೆ ಈಗ ಅವರೇ. ಹಾಗಾಗಿ ಕಾಶಿ ಜಗದ್ಗುರುವರು ಕೂಡ ದಯಮಾಡಿಸ್ಬೇಕು ಅನ್ನುವಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಾಗ ಬಹುಶಃ ಎಲ್ಲ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೂಡ ಸಾನ್ನಿಧ್ಯವನ್ನು ವಹಿಸ್ತಾ ಇರ್ತಕ್ಕಂಥದ್ದು ಎಲ್ಲ ಶಿವಾಚಾರ್ಯ ಬಳಗಕ್ಕೆ ನಮಗಂತೂ ಕೂಡ ಬಹಳ ಸಂತೋಷವನ್ನು ತಂದಿದೆ ಅನ್ನುವಂಥದ್ದು ಬೊಕ್ಕಾಂಬುದಿ ಕ್ಷೇತ್ರದ ಪರವಾಗಿ, ಜನರ ಪರವಾಗಿ, ಟ್ರಸ್ಟ್ ಪರವಾಗಿ ಕಾಶಿ ಜಗದ್ಗುರುವವರಿಗೆ ವಿಶೇಷವಾದ ಅನಂತ ಶತಕೋಟಿ ನಮನಗಳನ್ನ ನಾವು ಅರ್ಪಣೆ ಮಾಡೋದಕ್ಕೆ ಬಯಸ್ತೇವೆ. ಉಭಯ ಹಿರಿಯ ಮಹಾಚಾರ್ಯರ ಆಶೀರ್ವಾದ ನಮ್ಮ ಮೇಲೆ, ಎಲ್ಲ ಶಿವಾಚಾರ್ಯ ಬಳಗದ ಮೇಲೆ, ಎಲ್ಲ ಸಮಾಜದ ಮೇಲೆ, ಸದ್ಭಕ್ತರ ಮೇಲೆ, ಟ್ರಸ್ಟ್ ಪದಾಧಿಕಾರಿಗಳ ಮೇಲೆ, ಎಲ್ಲ ಪುರೋಹಿತ ಬಳಗದ ಮೇಲೆ, ತಾಯಂದ್ರ ಮೇಲೆ, ಮಕ್ಕಳ ಮೇಲೆ ಇರಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ, ನಮ್ಮ ರವಿ ಹಂಜವರು ಯಾವುದೇ ಅಳುತ್ತಿಲ್ಲದೆ ನಿರ್ಭೀತವಾಗಿ ತಮ್ಮ ಆ ಯುದ್ಧ ಲೇಖನ ಅಂತ ಕರೀತಾರೆ ಒಂದು ಅರ್ಥದೊಳಗೆ, ಅದು ಪಂಥಾಹ್ವಾನದ ಲೇಖನ. ನಮಗನ್ನಿಸ್ತಾ ಇತ್ತು ಈ ರೀತಿ ಯಾರು ಕೂಡ ಚಾಲೆಂಜ್ ಮಾಡಿ ಬರೆಯತಕ್ಕಂಥ ವ್ಯವಸ್ಥೆಯನ್ನು ನೋಡಿರ್ತಕ್ಕಂಥದ್ದು ಇಲ್ವೇ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಹೆಂಗದ್ರ ಅಂದ್ರೆ ಹೆಸರಿಗೆ ವೀರ ಶೈವರು, ಆ ಶೈವ ಇದಕ್ಕೆ, ಆದ್ರೆ ವೀರತ್ವ ಇಲ್ಲ, ಬಹಳ ಕಡಿಮೆ. ಆ ವೀರತ್ವವನ್ನು ತುಂಬತಕ್ಕಂಥ ಲೇಖನಗಳನ್ನ ಇವತ್ತು ನಾವು ಓದ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ರವಿ ಹಂಜವರು. ಅವರಿಗೂ ಕೂಡ ಶುಭೋದಯ ಉಂಟಾಗ್ಲಿ. ಇನ್ನು ಅದೇ ರೀತಿಯಾದಂತಹ ನಿರ್ಭೀತವಾಗಿರ್ತಕ್ಕಂಥ ಲೇಖನಗಳು ನಿಮ್ಮಿಂದ ಬರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ ಬಯಸಿ, ಮತ್ತೊಮ್ಮೆ ಸರ್ವರಿಗೂ ಕೂಡ ಮಂಗಲವನ್ನ ಅನುಗ್ರಹಿಸಿ, ಮತ್ತೊಮ್ಮೆ ರಂಭಾಪುರಿ ಜಗದ್ಗುರುವರ ಜನ್ಮ ವರ್ಧಂತಿಗೆ ಅತ್ಯಂತ ಪ್ರೀತಿಯ ರಂಭಾಪುರಿ ಜಗತಿ ಪೀಠದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಜನ್ಮ ವರ್ಧಂತಿಯ ಅಭಿನಂದನೆಗಳನ್ನ, ಅದರ ನಮಸ್ಕಾರಗಳನ್ನು ಅವರಿಗೆ ಅರ್ಪಣೆ ಮಾಡೋದಕ್ಕೆ ಬಯಸ್ತೇವೆ.
ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ವಿಷಯವನ್ನ ನಿಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಬಯಸ್ತೇವೆ. ಮುಖಾನುಪದಿಯವರೇ ಆಗಿರ್ತಕ್ಕಂಥ ಶೈಲೇಶ್ ಡಿಒ ಈ ವ್ಯಕ್ತಿ ಒಬ್ಬ ಚಿತ್ರ ಕಲಾವಿದ. ಚೆನ್ನೈನಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ವಾಸ್ತವ್ಯ ಇರ್ತದೆ. ಇತ್ತೀಚೆಗೆ ಗಿನ್ನೆಸ್ ದಾಖಲೆಯನ್ನು ನಿರ್ಮಾಣ ಮಾಡಿದವರು ಯಾವುದ್ರಲ್ಲಂದ್ರೆ ಚಿತ್ರ ಕಲೆಯೊಳಗೆ. ಹಾಗಾಗಿ ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಸನ್ನಿಧಿ ಅವರಿಂದ ವಿಶೇಷ ಪುರಕ್ಷೆ ಇದೆ. ಇದೇ ಸಂದರ್ಭದಲ್ಲಿ ರಂಭಾಪುರಿ ಬೆಳಗು ಬಿಡುಗಡೆ ಆಗ್ತಕ್ಕಂಥದ್ದು. ಹಾಗೆ ಶ್ರೀಮದ್ ವೀರಶೈವ ಸದ್ಬೋಧನಾ ಸಂಸ್ಥೆಯ ಕ್ಯಾಲೆಂಡರ್ ದಿನಚರಿಯೂ ಕೂಡ ಬಿಡುಗಡೆ ಆಗ್ತದೆ. ನೀವೆಲ್ಲರೂ ಕೂಡ ಸಾವಕಾಶವಾಗಿ ಸಮಾಧಾನವಾಗಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಅವಸರ ತರಾತುರಿ ಮಾಡಬಾರದು. ಎಲ್ಲರಿಗೂ ಅವಕಾಶ ಅದ. ಶಾಲಾ ಹಾಕೋರು, ಕಾಣಿಕೆ ಕೊಡೋರು ನಡಬರಕ್ಕೆ ಎದ್ದು ಬರಬೇಡ್ರಿ. ಬಹಳ ಅಚ್ಚುಕಟ್ಟಾಗಿ ಸಂಕ್ಷಿಪ್ತ ಕಾರ್ಯಕ್ರಮ ನಡೀತದೆ. ನಾವ್ಯಾಕೆ ಮೊದಲು ಮಾತಾಡಿವಿ ಅಂದ್ರೆ ನಿಮಗ್ ಗೊತ್ತದ, ಪ್ರತಿ ವರ್ಷ 5 ದಿವಸ ಮುಗಿಸಿ ರಾತ್ರಿ ರಂಭಾಪುರಿ ಸನ್ನಿಧಿಗಳು ಬಂದ ತಕ್ಷಣ ನಾವು ಹೋಗಿದ್ವಿ. ಇವತ್ತು ಯಾಕೆ ಉಳ್ಕೊಂಡಿವಿ ಅಂದ್ರೆ ಅವರ ವರ್ಧಂತಿನೂ ಅದ, ಅಜ್ಜನ ಕಾರ್ಯಕ್ರಮನೂ ಅದ, ಪೀಠದೊಳಗೆ ಜಂಗಮಂಗನಾರಾಧನೆ ಅಲ್ಲಿ ಚಾಲನೆ ಮಾಡಿದ್ದಾರೆ. ನಾವಿರ್ಲೇಬೇಕಾದಂತಹ ಪರಿಸ್ಥಿತಿ ಇದ್ರೂ ಕೂಡ ನಿಮ್ಮೆಲ್ಲರ ಪ್ರೀತಿಗೆ ರಂಭಾಪುರಿ ಜಗದ್ರವರ ಆಶೀರ್ವಾದದ ಸಲುವಾಗಿ ಇಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಮೊದಲು ಮಾತನಾಡಿ ಅಲ್ಲಿ ಉತ್ಸವ ಸಾಗಿಸ್ತಕ್ಕಂಥದ್ದು ಕಾರ್ಯಕ್ರಮ ನೀವು ಇಲ್ಲಿ ಮಾಡ್ತೀರೋ ಅದೇ ಕಾರ್ಯಕ್ರಮ ಅಲ್ಲಿ ನಡೀತದೆ. ಅದಕ್ಕಾಗಿ ಉಜ್ಜಯಿನಿ ಜಗದವರು ದಯಮಾಡಿಸಿದ್ರು ಕೂಡ ಉಳಿದ ಕಾರ್ಯಕ್ರಮ ಯಥಾವತ್ತಾಗಿ ನಡೀತದೆ. ಶಾಂತಿ ರೀತಿಯಾಗಿ ಶಿಸ್ತಾಗಿ ನೀವೆಲ್ಲ ಇರಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ ನಮ್ಮ ಅನಸವಾಡಿ ಕೇಶವ ಮೂರ್ತಿಯವರು ಪಂಚಾಚಾರ್ಯರ ವಾಣಿ ಅನ್ನುವಂತರ ಒಂದು ಲೇಖನಗಳ ಸಂಗ್ರಹವನ್ನು ಮಾಡಿಕೊಂಡು ಬಂದು ಇದೇ ಸಂದರ್ಭದಲ್ಲಿ ರಂಭಾಪುರಿ ಜಗದ್ರವರ ಜನ್ಮ ವರ್ಧಂತಿಗೆ ಅದನ್ನು ಅರ್ಪಣೆ ಮಾಡತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಪರಿಶ್ರಮ ವೀರೇಶ್ ಇರ್ಬೋದು, ಇನ್ನೊಂದೇ ಜನರ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭ ತಿಳಿಯಬಯಸಿ ಅಡಿಯ ರುದ್ರಪ್ಪನವರಾಗಿರ್ಬೋದು, 5 ದಿನಗಳ ಪ್ರಸಾದ ದಾಸೋಹ ಮಾಡಿದವರಾಗಿರ್ಬೋದು, ಟ್ರಸ್ಟ್ ನ ಪದಾಧಿಕಾರಿಗಳಾಗಿರ್ಬೋದು, ಶಾಂಭವಿ ಮಹಿಳಾ ಬಳಗದ ಎಲ್ಲ ತಾಯಂದಿರಾಗಿರ್ಬೋದು, ನಮ್ಮ ಹುಡುಗರು ಬಹುಶಃ ನಿನ್ನೆ ನಿಮಗೆಲ್ಲ ಗೊತ್ತದ, ಪ್ರತಿ ದಿವಸವೂ ಕೂಡ ಹುಡುಗರೆಲ್ಲ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಜೊತೆಗೆ ಬಹುಶಃ ಕೇವಲ ಎಲ್ಲ ಪ್ರೀತಿಯ ವಿಶ್ವಾಸದ ಪ್ರತೀಕವಾಗಿ ನಮ್ಮೆಲ್ಲ ಶಿವಾಚಾರ್ಯ ಬಳಗ ನಾಡಿನ ಎಲ್ಲೆಡೆಯಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ವಿಶೇಷವಾದ ಸಂಬಂಧಗಳ ಆಶೀರ್ವಾದಗಳನ್ನ ಈ ಸಂದರ್ಭದಲ್ಲಿ ಹಾರೈಸಿ ಆಶೀರ್ವದಿಸಿ ನಮ್ಮ RT ಪ್ರಶಾಂತ್ ಶ್ರೀಶೈಲ ವಿದ್ಯಾಪೀಠದ ಕಾರ್ಯದರ್ಶಿ ಬಂದಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನು ಹಾರೈಸಿ ನಮ್ಮ ಆಶೀರ್ವಚನ ಸಂದೇಶವನ್ನ ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.